ಬರೀ ಹೆಸರಲ್ರಿ. ರಾಯಣ್ಣ ಈ ಮಣ್ಣಿನ ಕಣ, ರಾಯಣ್ಣ ಸ್ವಾಭಿಮಾನದ ಪ್ರತೀಕ, ರಾಯಣ್ಣ ಅಪ್ರತಿಮ ದೇಶಭಕ್ತ, ರಾಯಣ್ಣ ಅನ್ಯಾಯದ ವಿರುದ್ಧ ನಿಂತಿದ್ದಂತ ಕ್ರಾಂತಿಕಾರಿ ಮಗಾರಿ. ಅಂತ ವಂಶಸ್ಥರು ನಾವೆಲ್ಲರೂ. ನಾವು ಖಂಡಿತವಾಗಲು ಎಷ್ಟೇ ಸೋಲುಗಳು ಬರಲಿ, ಎಷ್ಟೇ ಅಪಮಾನಗಳು ಬರಲಿ, ನಾವು ನಿಂತೇ ನಿಲ್ತೀವ್ರಿ. ಅಣ್ಣರೇ ಹೇಳ್ತಾ ಇದ್ರು, ಅಣ್ಣ ಬರ್ರಿ ಅಣ್ಣ ಇಲ್ಲಿ, ನಾ ಸೋತೀನಿ. ಸೋತು ಬರೀ ಸೋಲು ಉಳಿದಾಗ ಗೆದ್ರೆ ಅದು ಬರೀ ಗೆಲುವಷ್ಟೇ ರೀ. ಸೋತು ಗೆದ್ರೆ ಅದು ಇತಿಹಾಸ ಅಣ್ಣರೇ, ಇತಿಹಾಸ. ಯಾವಾಗ್ಲೂ ನಾನು ಹೆಚ್ಚಿಗೆನು ಮಾತಾಡಲ್ಲ ಬಿಡ್ರಿ. ಈಗ ಮಾತಾಡ್ಬೇಕಾ ಬ್ಯಾಡ್ರಿ? ನಮ್ಮ ಹೆಣ್ಮಕ್ಳು ಏನ್ ಹೇಳ್ತಾ ಇದಾರೆ ಗೊತ್ತಾ ಮೇಡಮ್, ನಾವ್ ಯಾರು ಮಾತಾಡಲ್ರಿ, ಒಬ್ರೇ ಮಾತಾಡ್ರಿ, ಆ ಟೈಮ್ ಎಲ್ಲ ತಗೋರಿ ಅಂತ. ಇರಲ್ರಿ, ನೆನಪಿಟ್ಕೊಳ್ರಿ. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ರಾಯಣ್ಣನ ಜಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ಇವತ್ತು ನೀವು ವಾಪಸ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬ ಮಗ ನೀವು ರಾಯಣ್ಣನಾಗಿ ವಾಪಸ್ ಹೋಗ್ಬೇಕಾಗತ್ತೆ. ಹಂಗಂದ್ರೆ ಏನರ್ಥ? ನಿಮ್ಮೂರಿನಲ್ಲಿ ಪ್ರಶ್ನೆ ಮಾಡುವ ಅಧಿಕಾರವನ್ನ ಕಲಿಬೇಕು ನೀವು. ನಾನು ಈ ಭಾಗಕ್ಕೆ ಬಂದ್ರೆ ಎಲ್ಲರೂ ಕೇಳ್ತಾರೆ, ಮೇಡಮ್ ನಮ್ಮೂರಲ್ಲಿ ಶಾಲೆಯಲ್ಲಿ ಟೀಚರ್ಗಳಿಲ್ಲ, ನಮ್ಮೂರಿಗೆ ಬಸ್ ಬರಲ್ಲ, ನಮ್ಮೂರೆಲ್ಲ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ, ನಮ್ಮೂರಿಗೆ ರಸ್ತೆ ಇಲ್ಲ. ನೋಡಿ, ರಾಯಣ್ಣನ ಮಕ್ಕಳ್ರಪ್ಪ ನಾವು ಗುಲಾಮಗಿರಿ ಬದುಕನ್ನ ಬದುಕೋದಿಲ್ಲ. ಇದನ್ನ ನೀವು ವಾಪಸ್ ತಗೊಂಡೋಗ್ಬೇಕಾಗಿರೋದು. ಪ್ರಶ್ನೆ ಮಾಡುವುದನ್ನ ಕಲ್ತಾಗ ಮಾತ್ರ ಈ ರಾಯಣ್ಣನ ಜಾತ್ರೆಗೆ ಒಂದು ಅರ್ಥ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ ನೀವೆಲ್ಲರೂ. ಊರೊಳಗಡೆ ಎಂಟರ್ ಆಗುವಂತ ಯಾವುದೇ ನಾಯಕನಿಗೆ ಭಯ ಇರಬೇಕು. ರಾಯಣ್ಣನ ಮಕ್ಕಳಪ್ಪ ಪ್ರಶ್ನೆ ಮಾಡ್ತಾರೆ.